ನಗರದ ಜನನಿ ಬೀಡಾ ಪ್ರದೇಶವಾದ ವೀರನಾರಾಯಣ ಬಡಾವಣೆಯ ಮನೆಯೊಂದರಲ್ಲಿ ಹಗಲಲ್ಲೇ ಕಳ್ಳತನ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಮಧ್ಯಾಹ್ನ 3ರಿಂದ 4 ಗಂಟೆಯ ಸುಮಾರಿಗೆ ಮನೆ ಖಾಲಿ ಇದ್ದುದನ್ನ ಅರಿತ ದುಷ್ಕರ್ಮಿಗಳು ಮನೆಯ ಬೀಗ ಮುರಿದು ಒಳನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಹಾಗೂ ನಗದನ್ನ ದೋಚಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿ ಈ ಕೃತ್ಯ ಎಸಗಿರುವ ಕಳ್ಳರ ಕೈ ಚಳಕ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಬಡಾವಣೆ ಪೊಲೀಸರು ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರೊಂದಿಗೆ ತೀವ್ರ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಕಳ್ಳರ ಪತ್ತೆಗೆ ಪೊಲೀಸರು ಜಾಲ ಬೀಸಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ತಮ್ಮನ ಮಗಳದು ಕುಬ್ಸದ ಕಾರಣತ್ರಿ ಹೋಗಿದ್ದಾರೆ ಕಿಲಿ ಹಾಕೊಂಡು ಹೋಗೇನ್ರಿ ನಾನು. ಹಾಂ ರೀ, ನಮ್ಮ ಮನೆಯವರು 1:15 ಬಂದಾರ್ರಿ. ಬಂದು ಮಕ್ಕೊಂಡೆದ್ದು 3 ಗಂಟೆಗೆ ಎದ್ದು ಹೋಗ್ಯಾರ್ರಿ. ಅವರು ಎದ್ದು ಹೋಗಿಂದ ಆಮ್ಯಾಗ ನಾನು 4:15ಗೆ ಇಲ್ಲಿ ಬಂದು ನೋಡ್ತೀನಿ ರೀ. ಬಾಗಿಲ ಅರ್ಧ ತೆಗ್ದೈತ್ರಿ, ಗೇಟ್ ಅರ್ಧ ತೆಗ್ದೈತ್ರಿ. ಒಳಗೆ ಅಡ್ಬರ್ಸಿ ನಮ್ಮ ಮನೆಯವ್ರನ್ನ ಹುಡುಕೊಂತ ಒಳಗೆ ಹೋದೆ ರೀ ನಾನು. ಅಲ್ಲೇ ನಮ್ಮ ಮನೆಯವ್ರು ಇರಲಿಲ್ಲ ರೀ. ಟಿಜೂರಿ ಬಾಗಿಲು ತೆಗ್ದಿತ್ತು, ಟಿಜೂರಿ ಹೊಡೆದಾರ್ರಿ. ಟಿಜೂರಿಯಾಗ ನನ್ನ ಮಗಳು ಒಬ್ಬಾಕಿವು 1 ಜೊತೆ ಬೆಂಡಲ್ರಿ, 1 ತೊಲಿವು. ಒಬ್ಬಾಕಿವು ಮಾಟಿಲ್ಲ 1 ತೊಲಿವು, 1 ತೊಲಿ ಬೆಂಡಾಲಿ ಜುಮ್ಕಿ ಬೆಂಡಲ್. ಇನ್ನೊಬ್ಬಾಕಿವು ತಾಳಿ ಚೈನ 3.5 ತೊಲಿದು. ಮೊಮ್ಮಕ್ಕಳಿಗೆ ಮನೆ ಹೊಸ ಗುಣಗಡಿಗೆ ತಂದೇನು ರೇಚಾರಿ ಮಾಡಿಸ್ಬೇಕಂತೇಳಿ ಅವು ಏನೇನು ಅದಾವ. ಇನ್ನೂ ಒಂದು ದಿವಸ ದೇವ್ರ ರೊಕ್ಕ ರೀ, ದೇವ್ರ ಮೂರ್ತಿ ರೀ, ಅವ್ನು ಚಲಾಪಿಲ್ಲಿ ಮಾಡಿ ಹೋಗ್ಯಾರ್ರಿ. ಒಂದಿಷ್ಟು ದೇವ್ರ ರೊಕ್ಕ ಇಟ್ಟಿದ್ದೀನಿ ರೀ. ಇನ್ನೂ ಏನೇನು ಮಾಡ್ಯಾರ ನಾ ಕೈ ಹಾಕಿಲ್ರಿ. ಅಲ್ಲಿ ಏನು ಮುಟ್ಟಕ್ಕೆ ಹೋಗಿಲ್ರಿ. ಅತ್ಕೊಂತ ನನ್ನ ಮನೆ ಹೊಡೆದಾರಂತ ನಾ ಹೊರಗೆ ಬಂದೇನಿ ರೀ. ಏನು ಮುಟ್ಟಿಲ್ಲ ನಾನು ಅಲ್ಲಿ. ರೊಕ್ಕ ಒಂದು 5-6 ಸಾವಿರ ಅಷ್ಟೇ ಅಲ್ಲಿ ಇಟ್ಟೇನಿ ರೀ ನಾನು. ಅಲ್ಲೇ ಇನ್ನೂ ಬೇರೆ ಕಡೆ ಒಂದಿಷ್ಟು ಇಟ್ಟೇನಿ ರೀ, ನೋಡ್ಬೇಕು. ನಾವಿನ್ನೂ ಸರ್ ಏನೂ ಮುಟ್ಟಬೇಡ್ರಿ, ನಾವು ನಾಯಿ ತರ್ತೀವಿ ಅಲ್ಲಿ ಆಮ್ಯಾಗ ನೋಡ್ರಿ ಅಂದ್ರು. ನಾ ಹಂಗೆ ಬಂದು ಇಲ್ಲೇ ಕುಂತೇನಿ ರೀ. ನನ್ನ ಹೆಸರು ಶಾಂತ ರೀ, ಶಾಂತ ಶಿವಯ್ಯ ಬೆಳ್ಳೇರಿ ರೀ.